ನಮಸ್ಕಾರ, NMC ನ್ಯೂಸ್ಗೆ ಸ್ವಾಗತ. ಮಿತ್ತಬೈಲ್ ಅಬ್ದುಲ್ ಜಬ್ಬಾರ್ ಉಸ್ತಾದ್ ನಿಧನಕ್ಕೆ ಸಚಿವ ಯುಟಿ ಖಾದರ್ ಹಾಗೂ ರಮಾನಾಥ ರೈ ಸಂತಾಪ ಸೂಚಿಸಿ ಅಂತಿಮ ದರ್ಶನ ಪಡೆದರು. ಮಂಗಳವಾರ ರಾತ್ರಿ ನಿಧನರಾದ ಹಿರಿಯ ಧಾರ್ಮಿಕ ವಿದ್ವಾಂಸ, ಸಮಸ್ತ ಕೇರಳ ಜಮ್ಇಯತುಲ್ ಉಲೇಮಾದ ಉಪಾಧ್ಯಕ್ಷ ಸೈಕನಾ ಅಲ್ಹಾಜಿ ಅಬ್ದುಲ್ ಜಬ್ಬಾರ್ ಮುಸ್ಲಿಯಾರ್ ಮಿತ್ತಬೈಲ್ ಉಸ್ತಾದ್ ಅವರ ದಫನ ಕಾರ್ಯ ಇಸ್ಲಾಮಿನ ವಿಧಿವಿಧಾನಗಳೊಂದಿಗೆ ಮಿತ್ತಬೈಲ್ ಮಸೀದಿ ವಠಾರದಲ್ಲಿ ಬುಧವಾರ ಮಧ್ಯಾಹ್ನ ನಡೆಯಿತು. ಮಧ್ಯಾಹ್ನ 12ಕ್ಕೆ ಸಮಸ್ತ ಕೇರಳ ಜಮ್ಇಯತುಲ್ ಉಲಮಾ ಇದರ ಅಧ್ಯಕ್ಷ ಸೈಯದುಲ್ ಉಲಮಾ ಸೈಯದ್ ಜಿಫ್ರಿ ಮುತ್ತುಕೋಯ ತಂಗಳ್ ಅವರು ಶೈಖನಾ ಮಿತ್ತಬೈಲ್ ಉಸ್ತಾದರ ಮಯ್ಯತ್ ನಮಾಜ್ ನೇತೃತ್ವ ವಹಿಸಿದ್ದರು. ಬೆಳಗ್ಗೆ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಪ್ರಧಾನ ಕಾರ್ಯದರ್ಶಿ ಶೈಖನಾ ಸೈಕುಲ್ ಜಾ ಅಮ್ಮಿ ಆಲಿಕುಟ್ಟಿ ಉಸ್ತಾದ್ ಹಾಗೂ ಸೈಯದ್ ಅಲಿ ತಂಗಲ್ ಕುಂಬೋಲ್ ಮಯ್ಯತ್ ನಮಾಜ್ನ ನೇತೃತ್ವ ವಹಿಸಿದರು. ಮಿತ್ತಬೈಲ್ ಕೇಂದ್ರ ಮಸೀದಿಯ ಹಿಂಭಾಗದಲ್ಲಿರುವ ದಫನ ಭೂಮಿಯಲ್ಲಿ ಉಸ್ತಾದ್ ಅವರ ದಫನ ಕಾರ್ಯ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಹಾಗೂ ಮಾಜಿ ಸಚಿವರಾದ ರಮಾನಾಥ ರೈ ಅವರು ಅಂತಿಮ ದರ್ಶನ ಪಡೆದು ಗೌರವಾರ್ಪಣೆ ಸಲ್ಲಿಸಿದರು. وقضي هوائجنا واشف أمراضنا وأمراض مرضانا يا شافي الأمراض يا شافي الأمراض يا شافي الأمراض اغفر لنا إنك أنت الغفور الرحيم ورحمنا بأنواع رحمتك يا أرحم الراحمين يا أرحم الراحمين يا أرحم الراحمين. صلى الله تعالى وسلم على خير سيدنا اللهم نفر قبورهم وعلي درجاتهم في الجنة خاصة وإلى حضرة النبي بحضرة لا إله إلا الله 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 لا ಶ್ರೀ ಉಮಾಮಹೇಶ್ವರ ಜ್ಯುವೆಲ್ಲರಿಯ ಉದ್ಘಾಟನೆಯನ್ನು ಮಾಜಿ ಸಚಿವ ರಮಾನಾಥ ರೈ ಅವರು ನೆರವೇರಿಸಿದರು. ಪರಂಗಿಪೇಟೆಯಲ್ಲಿ ನೂತನವಾಗಿ ಶುಭಾರಂಭಗೊಂಡ ಶ್ರೀ ಉಮಾಮಹೇಶ್ವರ ಜ್ಯುವೆಲ್ಲರಿಯ ಉದ್ಘಾಟನೆಯನ್ನು ಮಾಜಿ ಸಚಿವರಾದ ರಮಾನಾಥ ರೈ ಅವರು ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ವ್ಯವಹಾರ ಜ್ಞಾನದಲ್ಲಿ ಆತ್ಮವಿಶ್ವಾಸ ಅತಿ ಮುಖ್ಯವಾದ ಪಾತ್ರ. ಶ್ರೀ ಉಮಾಮಹೇಶ್ವರ ಜ್ಯುವೆಲ್ಲರಿಯು ಉನ್ನತ ಮಟ್ಟಕ್ಕೇರಲಿ ಎಂದು ಶುಭ ಹಾರೈಸಿದರು. काम चलेगा काम एंटे जागल मालिगड्ला अंचाद काम चलेगा तो नाम भी चलेगा ಕೆಲಸ ನಾವು ಮಾಡ್ತಾ ಇದ್ದೀವಿ. ಖಂಡಿತವಾದ ಕೆಲಸ ಜನಕ್ಕೆ ವಿಶ್ವಾಸ ಇಟ್ಟುಕೊಂಡ ಆ ಕೆಲಸ ಯಶಸ್ವಿ ಪಂಡ ಇನ್ನಿಮುಟ್ಟಾಗಿ ಸುತ್ತ ಕೆಲಸ ಒಂದು ಜಾಗ ಗ್ರಾಮೀಣ ಭಾಗಗಳು ಎಂಗೆ ಮಾತ್ರ ವಿಶ್ವಾಸದವೆ ಒಂದು ಪಂಡ ಆ ಪಾತ್ರ ಪ್ರಕಾರ ಮಲ್ತು ಕೊಟ್ಟು ಸಾಮರ್ಥ್ಯದ ಶಕ್ತಿ ಇಲ್ಲ ರಡ್ಲ ದೇವರಿಗೆ ಕೊಡ್ತಾರೆ ಒಬ್ಬ ವಿಶ್ವಾಸವು ಅರ್ಹತೆ ಮೂದಕ್ಕೆ ಒಂದು ವಿಶ್ವಾಸ ಈ ಕೆಲಸನೇ ನೆಕ್ ಇದಕ್ಕೆ ಕೆಲಸ ಅಂತ ಹೇಳಿದ್ರೆ ವಿಶ್ವಾಸಾರ್ಹತೆ ಇರ್ತಕ್ಕಂಥ ಇದು ವ್ಯವಹಾರ. ಅದಕ್ಕೆ ಈ ಮನುಷ್ಯ ಸಂಪೂರ್ಣ ಒಂದು ಅನುಗ್ರಹ, ದೇವರ ಅನುಗ್ರಹ ಮತ್ತು ಎಲ್ಲರ ಜನರ ಅನುಗ್ರಹ. ಇಷ್ಟು ಜನ ಬಂದಿದ್ದಾರೆ, ವಿಶ್ವಾಸ ನಾನು ಕೂಡ ಬಂದದ್ದು ಒಂದು ಪ್ರೀತಿಯ ವಿಶ್ವಾಸದ ಆಮಂತ್ರಣ ಕೊಟ್ಟ ಪ್ರಕಾರ ಎಷ್ಟೇ ಒತ್ತಡ ಇದ್ರು ಬರಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ನಾನು ಬಂದಿದ್ದೆ. ಬ್ಯಾಂಕಿನವರು ನೀವೇನು ಸಹಾಯ ಮಾಡಿದ್ದೀರಿ, ನಿಮ್ಮ ಸಹಾಯವನ್ನು ಅವರು ಸಂಪೂರ್ಣವಾಗಿ ಉಪಯೋಗ ಮಾಡಿಕೊಂಡು ಬ್ಯಾಂಕಿಗೂ ಪ್ರತ್ತ ಸಮಯದಲ್ಲಿ ಅದನ್ನು ವಾಪಸ್ ಕಟ್ಟುವಂಥ ಸಾಮರ್ಥ್ಯ ಮತ್ತು ಬುದ್ಧಿ ಖಂಡಿತ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಜ್ಯುವೆಲ್ಲರಿಯ ಮೂಲಕ ಅವರಿಗೆ ದೇವರು ಯಶಸ್ವಿಯನ್ನು ಕೊಡಲಿಲ್ಲ. ಇನ್ನೂ ಇದಕ್ಕೆ ದೊಡ್ಡ ಒಂದು ಕಟ್ಟೆ, ಬಂಗಾರದ ಕಟ್ಟೆಯನ್ನು ಮಾಡುವ ಶಕ್ತಿ ಭಗವಂತ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ NMC ನ್ಯೂಸ್.